ಎಲ್ರಿಗೂ ನಮಸ್ಕಾರ. ಈ ದಿನ ಬೆಂಗಳೂರು ದಕ್ಷಿಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಉದ್ದೇಶ ಇಷ್ಟೇ: ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ಅಧಿಕಾರಿಗಳು ಮತ್ತು ನೌಕರರು ಯಾರೋ ಅವ್ರ ಮೇಲೆ ಮೊನ್ನೆ ನಡೆದಂಥ ಬಿಡದಿಯಲ್ಲಿ ನಡೆದಂಥ ಹಲ್ಲೆ ಕುರಿತು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ನೌಕರ ಸಂಘದ ವತಿಯಿಂದ ನಾವು ಈ ಹಲ್ಲೆಯನ್ನು ಖಂಡಿಸ್ತೀವಿ. ಯಾವುದೇ ನೌಕರರು ಅಧಿಕಾರಿಗಳು ಏನು ನಮ್ಮ ಕೆಲಸಗಳಿರುತ್ತೋ ಅಷ್ಟನ್ನು ನಾವು ಸಾಂವಿಧಾನಿಕ ಹುದ್ದೆಯಂತೆ ನಾವು ನಡೆಸ್ಕೊಂಡು ಬಂದಿರ್ತೀವಿ. ಆದರೆ ಕೆಲವು ಸಾರ್ವಜನಿಕರು, ರೈತರು ಸರ್ಕಾರಿ ಕೆಲಸದ ಮಧ್ಯದಲ್ಲಿ ನಮಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತುಂಬ ವಿಷಾದನೀಯ. ಈ ಘಟನೆಗಳು ನಡೀಬಾರ್ದು. ಯಾವುದೇ ರೈತರು ಅವ್ರ ಸಮಸ್ಯೆಗಳಿದ್ದರೆ ಅಲ್ಲೇ ಹೇಳ್ಕೊಬೇಕು, ಆದರೆ ಹಲ್ಲೆ ಮಾಡೋ ತನಕ ಹೋಗಬಾರ್ದು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಜೊತೆಗೆ ಜಿಲ್ಲಾಡಳಿತ ಆಗಲಿ, ಪ್ರಾಧಿಕಾರ ಆಗಲಿ, ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ, ನೌಕರರಿಗೆ ಸೂಕ್ತ ರಕ್ಷಣೆಯನ್ನು ಕೊಟ್ಟು ಕೆಲಸವನ್ನು ಮಾಡಿಸ್ಬೇಕು. ಯಾಕೆಂದರೆ ಎಲ್ಲ ನೌಕರರು, ಅಧಿಕಾರಿಗಳು ಕೂಡ ಕುಟುಂಬ ಇರುತ್ತೆ. ಈಗ ಎಲ್ಲರೂ ಏನು ಮಾತಾಡ್ತಾ ಇದ್ದಾರೆ ಅಂದರೆ ರೈತರ ಮಕ್ಕಳಿಗೆ ಹಲ್ಲೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸ ಮಾಡೋರು ರೈತರ ಮಕ್ಕಳುಗಳೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಜಿಲ್ಲೆ ಇರ್ಬೋದು, ಅವರು ಕೂಡ ಮಕ್ಕಳೇ. ಆದ ದೃಷ್ಟಿನಲ್ಲಿ ಯಾವುದೇ ರೈತರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನಮ್ಮ ಸರ್ಕಾರಿ ನೌಕರರು ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ದಯಮಾಡಿ ನೀವು ಬಾಯಲ್ಲಿ ಹೇಳಿದ್ರು ಕೂಡ ಅವ್ರು ವಾಪಸ್ ಹೋಗ್ತಿದ್ರು. ಅಂಥ ಸಂದರ್ಭದಲ್ಲಿ ನೀವು ಈ ರೀತಿಯ ವಿಕೋಪಕ್ಕೆ ತೊಗೊಂಡೋಗ್ಬಾರ್ದಾಗಿತ್ತು ಅಂತ ನಾನಾದರೂ ಭಾವಿಸ್ತಾ, ಈ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಡೀಬಾರ್ದು. ಈ ಘಟನೆ ನಡೆದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಅಥವಾ ಯಾವುದೇ ಒಂದು ಘಟನೆ ಆದರೆ ಇಡೀ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡಲಿಕ್ಕೂ ನಾವು ಮುಂದೆ ಇರ್ತೀವಿ ಅಂತ ಹೇಳ್ತಾ, ನಮ್ಮ ನೌಕರ ಸಂಘದ ಉದ್ದೇಶ ಎಲ್ಲ ಅಧಿಕಾರಿಗಳು, ನೌಕರರಿಗೆ ರಕ್ಷಣೆ ಕೊಡೋದು ಮೊದಲನೇದಾಗಿರ್ತದೆ. ಆ ನಿಟ್ಟಿನಲ್ಲಿ ನಾವು ಈ ದಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇರ್ತೀವಿ. ನಾನು ಎಲ್ಲ ರೈತ ಬಾಂಧವರಲ್ಲಿ, ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಮತ್ತೊಮ್ಮೆ ಯಾವುದೇ ನೌಕರರಿಗೆ, ಅಧಿಕಾರಿಗಳಿಗೆ ನೀವು ಏಕಾಏಕಿ ಹಲ್ಲೆ ಮಾಡೋದನ್ನು ಮೊದಲು ನಿಲ್ಲಿಸಿ ಶಾಂತಿಯುತವಾಗಿ ನೀವು ಹೇಳಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ಬೆಂಗಳೂರು ದಕ್ಷಿಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಉದ್ದೇಶ ಇಷ್ಟೇ: ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನು ಅಧಿಕಾರಿಗಳು ಮತ್ತು ನೌಕರರು ಯಾರೋ ಅವ್ರ ಮೇಲೆ ಮೊನ್ನೆ ನಡೆದಂಥ ಬಿಡದಿಯಲ್ಲಿ ನಡೆದಂಥ ಹಲ್ಲೆ ಕುರಿತು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ನೌಕರ ಸಂಘದ ವತಿಯಿಂದ ನಾವು ಈ ಹಲ್ಲೆಯನ್ನು ಖಂಡಿಸ್ತೀವಿ. ಯಾವುದೇ ನೌಕರರು ಅಧಿಕಾರಿಗಳು ಏನು ನಮ್ಮ ಕೆಲಸಗಳಿರುತ್ತೋ ಅಷ್ಟನ್ನು ನಾವು ಸಾಂವಿಧಾನಿಕ ಹುದ್ದೆಯಂತೆ ನಾವು ನಡೆಸ್ಕೊಂಡು ಬಂದಿರ್ತೀವಿ. ಆದರೆ ಕೆಲವು ಸಾರ್ವಜನಿಕರು, ರೈತರು ಸರ್ಕಾರಿ ಕೆಲಸದ ಮಧ್ಯದಲ್ಲಿ ನಮಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತುಂಬ ವಿಷಾದನೀಯ. ಈ ಘಟನೆಗಳು ನಡೀಬಾರ್ದು. ಯಾವುದೇ ರೈತರು ಅವ್ರ ಸಮಸ್ಯೆಗಳಿದ್ದರೆ ಅಲ್ಲೇ ಹೇಳ್ಕೊಬೇಕು, ಆದರೆ ಹಲ್ಲೆ ಮಾಡೋ ತನಕ ಹೋಗಬಾರ್ದು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಜೊತೆಗೆ ಜಿಲ್ಲಾಡಳಿತ ಆಗಲಿ, ಪ್ರಾಧಿಕಾರ ಆಗಲಿ, ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ, ನೌಕರರಿಗೆ ಸೂಕ್ತ ರಕ್ಷಣೆಯನ್ನು ಕೊಟ್ಟು ಕೆಲಸವನ್ನು ಮಾಡಿಸ್ಬೇಕು. ಯಾಕೆಂದರೆ ಎಲ್ಲ ನೌಕರರು, ಅಧಿಕಾರಿಗಳು ಕೂಡ ಕುಟುಂಬ ಇರುತ್ತೆ. ಈಗ ಎಲ್ಲರೂ ಏನು ಮಾತಾಡ್ತಾ ಇದ್ದಾರೆ ಅಂದರೆ ರೈತರ ಮಕ್ಕಳಿಗೆ ಹಲ್ಲೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸ ಮಾಡೋರು ರೈತರ ಮಕ್ಕಳುಗಳೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಜಿಲ್ಲೆಯಲ್ಲಿ ಇರ್ಬೋದು, ಬೇರೆ ಜಿಲ್ಲೆ ಇರ್ಬೋದು, ಅವರು ಕೂಡ ಮಕ್ಕಳೇ. ಆದ ದೃಷ್ಟಿನಲ್ಲಿ ಯಾವುದೇ ರೈತರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನಮ್ಮ ಸರ್ಕಾರಿ ನೌಕರರು ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ದಯಮಾಡಿ ನೀವು ಬಾಯಲ್ಲಿ ಹೇಳಿದ್ರು ಕೂಡ ಅವ್ರು ವಾಪಸ್ ಹೋಗ್ತಿದ್ರು. ಅಂಥ ಸಂದರ್ಭದಲ್ಲಿ ನೀವು ಈ ರೀತಿಯ ವಿಕೋಪಕ್ಕೆ ತೊಗೊಂಡೋಗ್ಬಾರ್ದಾಗಿತ್ತು ಅಂತ ನಾನಾದರೂ ಭಾವಿಸ್ತಾ, ಈ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಡೀಬಾರ್ದು. ಈ ಘಟನೆ ನಡೆದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಅಥವಾ ಯಾವುದೇ ಒಂದು ಘಟನೆ ಆದರೆ ಇಡೀ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡಲಿಕ್ಕೂ ನಾವು ಮುಂದೆ ಇರ್ತೀವಿ ಅಂತ ಹೇಳ್ತಾ, ನಮ್ಮ ನೌಕರ ಸಂಘದ ಉದ್ದೇಶ ಎಲ್ಲ ಅಧಿಕಾರಿಗಳು, ನೌಕರರಿಗೆ ರಕ್ಷಣೆ ಕೊಡೋದು ಮೊದಲನೇದಾಗಿರ್ತದೆ. ಆ ನಿಟ್ಟಿನಲ್ಲಿ ನಾವು ಈ ದಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇರ್ತೀವಿ. ನಾನು ಎಲ್ಲ ರೈತ ಬಾಂಧವರಲ್ಲಿ, ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಮತ್ತೊಮ್ಮೆ ಯಾವುದೇ ನೌಕರರಿಗೆ, ಅಧಿಕಾರಿಗಳಿಗೆ ನೀವು ಏಕಾಏಕಿ ಹಲ್ಲೆ ಮಾಡೋದನ್ನು ಮೊದಲು ನಿಲ್ಲಿಸಿ ಶಾಂತಿಯುತವಾಗಿ ನೀವು ಹೇಳಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ.